ಏನು ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಅಂದರೆ ಇತ್ತೀಚೆಗೆ ಅಂದರೆ ಡಿಸೆಂಬರ್ನಲ್ಲಿ NIA ಅಧಿಕಾರಿಗಳ ತಂಡ ದೇಶದ ಹಲವು ರಾಜ್ಯಗಳ 19 ಕಡೆ ದಾಳಿಯನ್ನು ಮಾಡಿದ್ರು. 5 ರಾಜ್ಯಗಳಲ್ಲಿ 19 ಸ್ಥಳಗಳಲ್ಲಿ ದಾಳಿಯನ್ನು ಮಾಡಿದ್ರು. ಆ ದಾಳಿಯಲ್ಲಿ ಕರ್ನಾಟಕದಲ್ಲಿ 4 ರಾಜ್ಯ 19 ಸ್ಥಳಗಳಲ್ಲಿ ನಡೆದಂತಹ ದಾಳಿ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ 2 ಅರೆಸ್ಟ್ ಮಾಡಲಾಗಿತ್ತು, ಬಳ್ಳಾರಿಯಲ್ಲಿ 2 ಅರೆಸ್ಟ್ ಮಾಡಲಾಗಿತ್ತು. ಇವರಲ್ಲಿ ಒಬ್ಬ ಕರ್ನಾಟಕದ ಶಂಕಿತ ತಲೆಮರೆಸಿಕೊಂಡಿದ್ದಾನೆ. ಆತ ಈ ಕೃತ್ಯದ ಹಿಂದೆ ಇರಬಹುದಾ ಅನ್ನುವ ಅನುಮಾನ ಪೊಲೀಸರಿಗಿದೆ. ಬಳ್ಳಾರಿ ಟೆರರ್ ಮಾಡ್ಯೂಲ್ನಲ್ಲಿ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಅವರಲ್ಲಿ ಕೆಲವರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯಲ್ಲಿ ಇದ್ದರು ಅನ್ನುವಂತಹ ಮಾಹಿತಿ ಇದೆ. ಈ ಸಂಘಟನೆಯನ್ನು ಕೇಂದ್ರ ಸರ್ಕಾರ ನಿಷೇಧ ಮಾಡಿದೆ. ಆ ಸಂಘಟನೆಯಲ್ಲಿದ್ದವರು ಬಳ್ಳಾರಿ ಟೆರರ್ ಮಾಡ್ಯೂಲ್ ಐಸಿಸ್ ಉಗ್ರ ಸಂಘಟನೆಯಿಂದ ಪ್ರೇರಿತರಾಗಿ ತಾವು ಇಸ್ಲಾಮಿಕ್ ಉಗ್ರವಾದಕ್ಕೆ ಇಳಿದಿದ್ರು. ಅವರ ವಿರುದ್ಧ NIA ತನಿಖೆ ಮಾಡ್ತಾ ಇತ್ತು. ಬೆಂಗಳೂರು ಸೇರಿದಂತೆ ದೇಶದ 19 ಕಡೆ ದಾಳಿಯನ್ನು ನಡೆಸಲಾಯಿತು. ಬೆಂಗಳೂರಿನಲ್ಲಿ 2 ಅರೆಸ್ಟ್ ಮಾಡಲಾಯಿತು, ಜೊತೆಗೆ ಬಳ್ಳಾರಿಯಲ್ಲಿ 2 ಅರೆಸ್ಟ್ ಮಾಡಲಾಯಿತು. ಈ 4 ಜೊತೆಗೆ ಮತ್ತೊಬ್ಬ ಇದ್ದ, ಆತ ತಲೆಮರೆಸಿಕೊಂಡಿದ್ದಾನೆ. ಅವನು ಈ ಕೃತ್ಯದ ಹಿಂದೆ ಇರಬಹುದು ಅನ್ನುವಂತಹ ಶಂಕೆ ಇದೆ. ಡಿಸೆಂಬರ್ 18ನೇ ತಾರೀಕು 2023 4 ರಾಜ್ಯಗಳಲ್ಲಿ 19 ಜಾಗದಲ್ಲಿ ದಾಳಿಯಾಗಿತ್ತು. ಕರ್ನಾಟಕದಲ್ಲಿ 4 ಜನ ಅರೆಸ್ಟ್ ಆದರು. ಮಹಾರಾಷ್ಟ್ರ, ಜಾರ್ಖಂಡ್ ಮತ್ತು ದೆಹಲಿಯಲ್ಲೂ ಕೂಡ ದಾಳಿಯಾಗಿತ್ತು. ಅಲ್ಲೂ ಕೂಡ ಕೆಲವು ಶಂಕಿತರನ್ನು ಅರೆಸ್ಟ್ ಮಾಡಲಾಗಿತ್ತು. ಆದರೆ ಕರ್ನಾಟಕದಲ್ಲಿ ಒಬ್ಬ ತಲೆಮರೆಸಿಕೊಂಡಿದ್ದಾನೆ, ಸಿಕ್ಕಿಲ್ಲ ಪೊಲೀಸರಿಗೆ. ಆತ ಈ ಕೃತ್ಯ ಮಾಡಿರಬಹುದು ಅನ್ನೋದು ಪೊಲೀಸರ ಒಂದು ಆರಂಭದ ತನಿಖೆಯ ಪ್ರಕಾರ ಅನುಮಾನವನ್ನು ಪಟ್ಟಿದ್ದಾರೆ. 7-8 ಟೀಮ್ಗಳು ತಮ್ಮದೇ ಆದ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಿಕ್ಕ ಲೀಡ್ ಆಧಾರದ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಅವರು ಬಳ್ಳಾರಿ ಮಾಡ್ಯೂಲ್ನ ಮೇಲೆ ಅನುಮಾನವನ್ನು ಪಡ್ತಾ ಇದ್ದಾರೆ. ಬಳ್ಳಾರಿ ಮಾಡ್ಯೂಲ್ ಮೇಲೆ ಯಾಕೆ ಅನುಮಾನ ಬಂತು ಅಂದರೆ, ಬಳ್ಳಾರಿಯ ಮಾಡ್ಯೂಲ್ನ ಶಂಕಿತ ಉಗ್ರರು ನಡೆಸ್ತಿರುವಂತಹ ದಾಳಿ ಲೋನ್ ವೂಲ್ಫ್ ಅಟ್ಯಾಕ್ ಮಾದರಿಯ ತಂತ್ರ. ಲೋನ್ ವೂಲ್ಫ್ ಅಟ್ಯಾಕ್ ಅಂದರೆ ಒಂಟಿ ತೋಳ ಯಾವ ರೀತಿ ದಾಳಿ ಮಾಡುತ್ತೋ ಆ ರೀತಿಯಾಗಿ ದಾಳಿ ಮಾಡೋದು. ಅಂದರೆ ಏನು, ಒಬ್ಬ ವ್ಯಕ್ತಿ ಒಂದು ಜಾಗದಲ್ಲಿ ಬಾಂಬ್ ಬಿಟ್ಟು ಸ್ಫೋಟಗೊಳಿಸೋದು, ಆನಂತರ 6 ತಿಂಗಳು ಅಥವಾ 1 ವರ್ಷ ಯಾರ ಸಂಪರ್ಕಕ್ಕೂ ಸಿಗದೆ, ಯಾರಿಗೂ ಫೋನ್ ಮಾಡದೆ ತನ್ನ ಪಾಡಿಗೆ ತಾನು ಇದ್ದು ಬಿಡೋದು. ಘಟನೆ ನಡೆಯೋದಕ್ಕೂ ಮುಂಚೆ 5-6 ಜನ ಒಂದು ತಂಡ ಸೇರಿಕೊಂಡು ಭಯೋತ್ಪಾದಕ ಕೃತ್ಯಕ್ಕೆ ಪ್ಲಾನ್ ಮಾಡುತ್ತೆ. ಪ್ಲಾನ್ ಎಲ್ಲವೂ ಆದ ನಂತರ ಎಕ್ಸಿಕ್ಯೂಟ್ ಮಾಡೋದು, ಆ ಪ್ಲಾನನ್ನು ಜಾರಿಗೆ ತರೋದು, ಅಂದರೆ ಬಾಂಬನ್ನು ಇಡೋದು ಮತ್ತು ಬ್ಲಾಸ್ಟ್ ಮಾಡೋದು ಒಬ್ಬ ವ್ಯಕ್ತಿ. ಆತ ಆ ಕೃತ್ಯವನ್ನು ನಡೆಸಿದ ನಂತರ ಯಾರಿಗೂ ಸಿಗೋದಿಲ್ಲ. 6 ತಿಂಗಳು ವರ್ಷ ಆದರೂ ತನ್ನ ತಂಡದ ಸದಸ್ಯರನ್ನು ಅವನು ಯಾವುದೇ ಕಾರಣಕ್ಕೂ ಸಂಪರ್ಕ ಮಾಡೋದಿಲ್ಲ. ತನ್ನ ಪಾಡಿಗೆ ತಾನು ಇದ್ದು ಬಿಡ್ತಾನೆ, ಫೋನನ್ನು ಬಳಸೋದಿಲ್ಲ. ಈ ಮುಂಚಿನ ತನ್ನ ಸ್ನೇಹಿತರನ್ನು ಯಾರನ್ನು ಆತ ಸಂಪರ್ಕ ಮಾಡೋದಿಲ್ಲ. ಈ ರೀತಿಯಾದಂತಹ ಒಂದು ಟೆರರ್ ಮಾಡ್ಯೂಲ್. ಯಾಕೆ ಅಂತಂದರೆ ತನಿಖಾ ಸಂಸ್ಥೆಗಳ ಕಣ್ಣಿಗೆ ಬೀಳದಂತೆ ಮಾಡೋದಕ್ಕೆ ಈ ರೀತಿಯ ತಂತ್ರವನ್ನು ಅನುಸರಿಸಲಾಯಿತು. ಈ ಟೆರರ್ ಮಾಡ್ಯೂಲ್ ಕಾರಣ ಇರಬಹುದು ಅನ್ನುವಂತಹ ಅನುಮಾನವನ್ನು ಪೊಲೀಸರು ಪಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಕಾರಣ ಇದೆ. ನ್ಯೂಸ್ 360ಯಲ್ಲಿ ಒಂದು ಬ್ರೇಕ್ ತೆಗೆದುಕೊಳ್ತೀನಿ. ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಿದ್ನಲ್ಲವ ಶಾರೀಕ್, ಅವನ ಗ್ಯಾಂಗ್ ಈ ಕೃತ್ಯದ ಹಿಂದೆ ಇದೆಯಾ ಅನ್ನುವ ಅನುಮಾನ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.